ಮದುವೆ ಆಗೋ ಮುಂಚೆ 100 ಸಲ ಯೋಚನೆ ಮಾಡಿ. ಇದೆಲ್ಲ ಮಾಡಲಿಕ್ಕೆ ರೆಡಿಯಾಗಿದ್ದರೆ ಮಾತ್ರ ಮದುವೆ ಆಗಿ. कोई आइटम पता नहीं, मेरे को पूछो, मैं बताऊंगा. ಒಂದು ಗಂಟೆ ರಾತ್ರಿಗೆ ಅವ್ರು ಎಂತದ ಮಾರಲ್ಲ ಪೆರ್ಕುಡೆ ಬರ್ತಿದೆ, ಪೆರ್ಕುಡೆ ಬೈದಿಲ್ಲ ಕಾತಿಗೆ ಎದ್ದು ನೋಡ್ಬೇಕಾದ್ರೆ ನಿಕೇಶ್ ಇಲ್ಲ. ಆಗ ಡಾಕ್ಟರ್ ಹೇಳಿದ್ರಿ ಬೆಂಗಳೂರಲ್ಲಿ ಎಲ್ಲಿ? ಮೆಜೆಸ್ಟಿಕ್ ಅಲ್ಲಿ ಎಲ್ಲಿ? ಈ ಫಂಕ್ಷನ್ ಆಗ್ತುಂಟು, ಆದ್ರೆ ಇಲ್ಲಿ ಹೊರಗಡೆ ನೋಡಿ ಅಷ್ಟು ದೊಡ್ಡ ಹೆಜ್ಜೆನು. ಬಾಯ್ ಬಾಯ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗಾಯ್ಸ್. ಈ ವಿಡಿಯೋದಲ್ಲಿ ನಾವು ಸಜ್ಜನನ ಮದುವೆ ಮುಗಿಸಿ ಅವ್ರ ಮನೆಗೆ ಹೋಗಿದ್ವಿ. ಅಲ್ಲಿ ಏನಾಯಿತು, ಏನೇನು ಫನ್ ಮಾಡಿದ್ವಿ ಅಂತ ನೋಡೋಣ ಬನ್ನಿ. ಮದುವೆ ಆಗೋ ಮುಂಚೆ 100 ಸಲ ಯೋಚನೆ ಮಾಡಿ. ಇದೆಲ್ಲ ಮಾಡಲಿಕ್ಕೆ ರೆಡಿಯಾಗಿದ್ದರೆ ಮಾತ್ರ ಮದುವೆ ಆಗಿ, ಇಲ್ಲದಿದ್ದರೆ ನಮ್ಮ ಥರ ಸಿಂಗಲ್ ಆಗಿರಿ. ಮದುಮಗಳು ಮತ್ತು ಮದುಮಗನನ್ನು ಮನೆಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ ಆರತಿ ಮಾಡಿ. The new experiment we are doing it now. The door is completely locked. ಫಸ್ಟಿಗೆ ಇದು ಮಕ್ಕಳ ಸ್ಟೀಲ್ ಸ್ಕೇಲ್ ಹಾಕಿ ಟ್ರೈ ಮಾಡ್ತಾ ಇದ್ದೇವೆ. ಅವು ಕೀ ದಾಡೆಗೆ ಪಡ್ಲೆಗೆ ಮೆಲ್ಲ ಮೆಲ್ಲ ಮತ್ತೆ ಒಳಗೋದ್ರೆ ಕಷ್ಟ ಇಲ್ಲ. ಅದೊಂದು ಸ್ಟೀಲ್ ಸ್ಕೇಲಲ್ಲಿ ಮಾಡಿದ್ವಿ, ಆಗಲಿಲ್ಲ. ಇವಾಗ ಗಮ್ ಟೇಪ್ ಇದ್ದು ಹೊಸ ಒಂದು ಟ್ರಿಕ್ ಇದೆ ಅಂತೆ, ಅದನ್ನು ಮಾಡ್ತಾ ಇದ್ದೇವೆ. ನೋಡ್ಬೇಕು ಅದು ಹೇಗಾಗ್ತದೆ, ತೆಗಿಲಿಕ್ಕೆ ಆಗ್ತದೆ ಡೋರ್ ಅಂತ. ಫುಲ್ ಗಮ್ ಟೇಪ್ ಸೆಟ್ ಹಾಕಿ ಮೇಲ್ಗಡೆ ಒಂದು ಗಮ್ ಟೇಪ್ ಸ್ಟ್ರಿಪ್ ಹಾಕಿ ಎಳಿತಾ ಇದ್ದೇವೆ. ಬಟ್ ಗ್ಲಾಸ್ ಮೂವೇ ಆಗ್ತಿಲ್ಲ, ಒಂಚೂರು ಸ್ಕ್ರೋಲೇ ಆಗ್ತಿಲ್ಲ ಕೆಳಗಡೆ. ಅದಕ್ಕೆ ಇವಾಗ ಎಳಿತಾ ಇದ್ದೇವೆ. ಗಮ್ ಟೇಪ್ ಲೂಸ್ ಆಗ್ಬಿಡುತ್ತೆ. ಇವಾಗ ಅದೇ ಹಳೆಯ ಟ್ರಿಕ್ ಯೂಸ್ ಮಾಡ್ತಾ ಇದ್ದೇವೆ. ಅವೇಟೆ ಒಂದು ಚೂರು ಹಂಚಿ ಮನ್ಪ್ಲೆ ಹಂಚಿ. ಅದೇನು ಗೊತ್ತಿಲ್ಲ, ತಿರ್ತಿರ್ದು ಮಿತ್ತೋಯ್ಪು ಕಮಾನ್ ಗೈಸ್. ಒಂದು ಸ್ಕೇಲ್ ಇಲ್ಲೇ ಫೈನಲಿ ಓಪನ್ ಆಡ್. ನಾಳೆ ರಿಸೆಪ್ಷನ್ಗೆ ಇವಾಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇರ್ದೇ ಸಜ್ಜು ದೇರ್ ಪರಂಜಿ ಸಜ್ಜು ಅರ್ಥ ಒಂದಿಲ್ಲೇರಿ ಇದ್ರೆ ಉಲ್ಟ ಗೊಬ್ಬ ಎಂಕಲುತ್ತೆ ऐसा चीटी नहीं करने की. ಪಾಡ್ಲೆ ಡೈರೆಕ್ಟ್ ಅಲ್ಪ ಅಲ್ಪ. ಕರೆಕ್ಟ್, ಎಕ್ಸಾಕ್ಟ್ಲಿ ಕರೆಕ್ಟ್ ಆಯ್ತು. ಒಂಚೂರು ಕರೆಕ್ಟ್ ಅಲ್ಲೇ ಉಂಡು ಪಂದಡಿ ಆಚೆ ಬರೋದುಂಡು ಎತ್ತು ಬರ್ಲು ಬಾಡಿ ಈರಂಚು दादा ಲಾಸ್ಟ್ ರೈಟ್ ಇಲ್ಲ ಕಾನೂನು ಇದೆಲ್ಲ ಎಲ್ಲಿ ಟೈಟ್ ಆಯ್ತದೆ. ಅಲ್ಲಿ ಟೈಟ್ ಆದ್ರೆ ನಾವು ಸ್ವಲ್ಪ ಹೀಗೆ ಮಾಡುವ ಆಗ್ಲಲ್ಲ ಅಲ್ಲಿ ಕಾಣ್ತದೆ.
ಪರ್ಫೆಕ್ಟ್ ಯಾ ಮಾತ್ರ ಟೆಕ್ನಿಕ್ ಉಂಟು. ಅಲ್ಲ ಅಲ್ಲ ಇಲ್ಲ ಬೂರ ಚೆಕ್. ಕರೆಕ್ಟ್ ನನ್ನ ಅಂಚಿ 100 ಬರು ಯಾವ ಪಾಡ್ಲಿ ಎತ್ ಕೊಡ್ತು. ನೋ 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 ಹಂಗೆ ಆಗ್ತಿದ್ರಿ. ಹಾ ಸರಿ. ಅವ್ರು ಮಾತಾಡಕ್ಕಿಲ್ಲ ಮಾತಾಡ್ಲಿಕ್ಕಿಲ್ಲ ನೀವು. ಅವ್ರು ಮಾತಾಡು. ರಾಂಗ್ 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 ಓಡಿಗೆ ಮೂಕು ಕೊಡೆ ಬನ್ನಿ ಮೂಕು ಕೊಡೆ ಬನ್ನಿ मूकू कोड़े बन्नी कोई आइटम पता नहीं मेरे को पूछो मैं बताऊंगा. क्या बोलते हैं? इसको दीप बोलते हैं. दीपा इसको क्या बोलते हैं? इसको इसको मत बताओ. काजल काजल ಅಯ್ಯೋ कुएं बोला ना सब कुआ था. ओके सूपर. ಮಸ್ತ್ ಮಸ್ತ್. ಸುನಿಲ್ 2 ಪಾಯಿಂಟ್ಸ್, ಸಜ್ಜನ 1 ಪಾಯಿಂಟ್. ವಿನಯ್ ನಾಕ್ಲೆ ಕೊಂಚ ಸ್ಪೆಷಲ್ ಗಿಫ್ಟ್ ಉಂಡು. ಹೂವತೆ ಸೇಮ್ ರಿಪೀಟ್ ಇದ್ದಿದ್ದು ಇಲ್ಲಿ. ಹೂದಾದ ಸೇಮ್ ರಿಪೀಟ್ ಇದ್ದಿದ್ದು ಇಲ್ಲಿ. ಬಲೆ ಬಲೆ ಕುರ್ಲಿ ಕಿರಣ ಸರಿ ಕೇನ್ ಸರಿ ಕೇನ್ ಸೇಮ್ ರಿಪೀಟ್. ये वाला नहीं. अब काजल काजल ಮೈಸೂರು ಮಲ್ಲಿಗೆ. ರಿಪೀಟ್ ಇಲ್ಲ. ಮೈಸೂರು ಮಲ್ಲಿಗೆ ಅವ್ರು ಹೇಳಿದ್ರು ದುಂಬೆ ಗೊತ್ತಲ್ಲ ಪೌನ ಕಡೆ ಪಲ್ಲತಾರ. ಆರು ಪಂದು ಕೊರ್ಪುಡು ದರ್ಶನ್ ಬಾರಿ ಜೋರು ಸ್ಟಾಪ್ ಮಾ ಕಾಡಿಗೆ ಅವ್ರು ಗೊತ್ತು. ಅದು ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಅದು ತುಟ್ಟಿ ಅಂತ ಹೇಳಿದ್ದಲ್ಲ. ಲಿಪ್ಸ್ಟಿಕ್ ಅಂತ ಹೇಳಿಲ್ಲ. ತುಟ್ಟಿ ಅಂದ್ರೆ ಲಿಪ್ಸ್. ಇದೆಂತ ಅದು ಲಿಪ್ಸ್ಟಿಕ್. ಅದೆಂತ ಕಾಡಿಗೆ ಕರೆಕ್ಟ್. ಕಾಡಿಗೆ ಕಾಡಿಗೆ ಎರಡು ಹೆಂಗಿತ್ತು. ಬಿಕಾಸ್ ಅದ್ರಲ್ಲಿ ಅದ್ರ ಸಹ ಬಂತು. ಕಾಡಿಗೆ ಬೊಟ್ಟಿಡ್ಲ. ಎರಡು ವರ್ಷ ನಾನ್ಸ 3-4 ಇರ್ತಿದ್ದೆ. ಒಂದು ಸೈ ಬರ್ತದ. ಕಾಡಿಗೆ ಬೊಟ್ಟಿಡ್ಲ. ಸೊ ಕಾಡಿಗೆ ಸಾಕ್ತದೆ. ಬೊಟ್ಟಿಡ್ಲ ಬೊಟ್ಟು ಸಾಕ್ತದೆ. ಕಾಡಿಗೆ ಮಲ್ಲಿಗೆ. ಹೂವಿನ ಬಾಳ ಮಲ್ಲಿಗೆ ಹಸಿರು ಮಾಡ್ತಾರೆ. So the winner is final dance. yes ಎಸ್ ಯಾ ಯಾ ಮಾಡಿ ಈಗ
ಹೀಗೆ ಮೇಲೆ ಮೇಲೆ ವೆಲ್ಕಮ್ ಟು ಅಶು ಕಾರ್ತಿಕ್ ಬ್ಲಾಗ್ಸ್. ಸಾರಿ ಗೈಸ್, ಕಾರ್ತಿ ಅಶು ಬ್ಲಾಗ್ಸ್. ಈಗ ನಮ್ಮೊಟ್ಟಿಗಿದ್ದಾರೆ ಕಾರ್ತಿಕ್ ಅವರ ಧರ್ಮಪತ್ನಿ ಅಶು ಅವರು. ಅವರ ಬಗ್ಗೆ ಅವರ ಹತ್ರ ಕೇಳುವ, ಮದುವೆ ಆಗಿ ಹೇಗೆ ಫೀಲ್ ಆಗ್ತಾ ಉಂಟು. ಈಗ 6 ಮಂತ್ ಅವರು ಕಂಪ್ಲೀಟ್ ಮಾಡಿದ್ದಾರೆ. 6 ಮಂತ್ ಆದಮೇಲೆ ಅವರಿಗೆ ಹೇಗೆ ಫೀಲ್ ಆಗ್ತದೆ ಅಂತ ಕೇಳುವ. ಸೇಮ್ ಫೀಲಿಂಗ್, ನೋ ಎಕ್ಸ್ಟ್ರಾ ಫೀಲಿಂಗ್ಸ್. ಫ್ರೆಂಡ್ಸ್ ಆಗಿ ಹೇಗಿದ್ರ ಹಾಗೇನೇ ಇದ್ದೇವೆ. ಬಟ್ ಎಕ್ಸ್ಟ್ರಾ ಫ್ಯಾಮಿಲಿ ಒಂದು ಆ್ಯಡ್ ಆಗಿದೆ, ಅವ್ರದ್ದು ಫ್ಯಾಮಿಲಿ ನಮ್ಮದು ಫ್ಯಾಮಿಲಿ. ಅದು ಬಿಟ್ಟರೆ ಸೇಮ್ ಫೀಲಿಂಗ್, ನಥಿಂಗ್. ಮದುವೆ ಆಗೋದಕ್ಕಿಂತ ಮುಂಚೆಂದು ಕಾರ್ತಿಕ್, ಮದುವೆ ಆದಮೇಲೆ ಕಾರ್ತಿಕ್ ಏನಾದರೂ ಡಿಫ್ರೆನ್ಸ್ ಇದೆಯಾ? ಮದುವೆಗೆ ಮುಂಚೆ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇರಲ್ಲ, ಮದುವೆ ಆದಮೇಲೆ ರೆಸ್ಪಾನ್ಸಿಬಿಲಿಟಿ ಆ್ಯಡ್ ಆನ್ ಆಗುತ್ತೆ. ಸೊ ಆ ಟೆನ್ಷನು ಇರುತ್ತೆ. ಎವ್ರಿ ಟೈಮ್ ನಮ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಸೊ ಬಾಯ್ಸ್ ಆರ್ ನಾಟ್ ಸೇಮ್ ಆಫ್ಟರ್ ಮ್ಯಾರೇಜ್. ಸೊ ಡೋಂಟ್ ಎಕ್ಸ್ಪೆಕ್ಟ್, ಅಂದರೆ ಹುಡುಗಿರು ಲವ್ ಮಾಡ್ತಿರೋರು ಎಕ್ಸ್ಪೆಕ್ಟ್ ಮಾಡಬೇಡಿ ಮದುವೆಗೆ ಮುಂಚೆ ಹೆಂಗೆ ಹಿಂದೆ ಬರ್ತಿದ್ರು, ಹೇಗೆ ಲವ್ ಮಾಡ್ತಿರೋದು ಮದುವೆ ನಂತರನೂ ಕೂಡ ಕಂಟಿನ್ಯೂ ಆಗ್ತದೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ ಅಷ್ಟೇ. ಯಾವುದು ಸಿಂಗಲ್ ಲೈಫ್ ಬೆಸ್ಟ್ ಅನ್ಸ್ತದ ಅಥವಾ ಮದುವೆ ಆದಮೇಲೆ ನಿಮ್ಮ ಲೈಫ್ ಬೆಸ್ಟ್ ಅನ್ಸ್ತದ? ಮದುವೆ ಆದಮೇಲೆ ಲೈಫ್ ಬೆಸ್ಟ್. ನೈಟ್ ಎಷ್ಟೊತ್ತಿಗೂ ಲೇಟ್ ಹೋಗ್ಬೋದು, ಎಲ್ಲೋ ಹೋಗ್ಬೋದು, ಕೇಳೋ ಇರಲ್ಲ, ನಾವಿಬ್ಬರೇ. ಸೊ ನಮ್ಮಂಥ ಸಿಂಗಲ್ಸ್ಗಳಿಗೆ ನೀವೆಂತ ಅಡ್ವೈಸ್ ಕೊಡ್ತೀರಾ? choose your partner wisely. It completely, your marriage life completely depends on your partner. So choose your partner wisely. Okay. Thank you for your valuable Suggestion. ಇಟ್ಸ್ ಲೈಕ್ ಇವತ್ತು ಅಟ್ಟದಲ್ಲಿ ಮಲಗುವ ಇದು ಪ್ರೋಗ್ರಾಮ್. ಒಂದು ಗಂಟೆ ರಾತ್ರಿ ಇವರು ಎಂತದ ಮಾರಲ್ಲ. ಇವತ್ತು ಮೇಲ್ಗಡೆ ಅಟ್ಟದಲ್ಲಿ ಮಲಗುವ ಸೀನ್ ಇವತ್ತು. ಇನ್ನು ವ್ಲಾಗ್ನ ನೆಕ್ಸ್ಟ್ ನಾಳೆ ಬೆಳಿಗ್ಗೆ ರಿಸೆಪ್ಷನ್ ಇದೆ, ನಾಳೆ ಮಧ್ಯಾಹ್ನದ್ದು. ಸೊ ನಾಳೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಹೈದರಾಲಿಯ ಸೇನೆಯು ಪೆರ್ಕುಡು ಬೈದಿಲ್ಲ ಕಾತಿದ್ವಿ. ಈ ವ್ಲಾಗ್ನ ನೆಕ್ಸ್ಟ್ ನಾಳೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಾಳೆ ರಿಸೆಪ್ಷನ್ ಇದೆ, ಇನ್ನು ನಾಳೆ ಸಿಗೋಣ. ಇವತ್ತಿಗೆ ಇಲ್ಲಿ ಮುಗಿಸ್ತಾ ಇದ್ದೇವೆ. ನಾಳೆ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಗುಡ್ ನೈಟ್, ಬಾಯ್. ಗುಡ್ ಮಾರ್ನಿಂಗ್ ಗೈಸ್. ನಾವಿವಾಗ ಬೆಳಿಗ್ಗೆ ಆಯಿತು, ಎದ್ದು ನೋಡ್ಬೇಕಾದ್ರೆ ನಿಕೇಶ್ ಇಲ್ಲ, ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲ. ರಾತ್ರಿ ಮಲಗಿದವರು ಬೆಳಿಗ್ಗೆ ಆಗ್ಬೇಕಾದ್ರೆ ಕಾಣೆಯಾಗಿದ್ದಾರೆ. ಇವಾಗ ಬಂದರು, ಎಲ್ಲ ಹೋಗಿದ್ರು, ಇವಾಗ ಬಂದರು. ಎಲ್ಲ ಹೋಗಿದ್ದಲ್ಲ, ತಿನ್ಲಿಕ್ಕೆ ಹೋಗಿದ್ದೆ. ಇವಾಗ ಸಜ್ಜುನ ಮನೆಯಿಂದ ನಮಗೆ ಹೊರಡ್ಲಿಕ್ಕೆ ಅಂತ ಒಂದು ಮನೆ ಕೊಟ್ಟಿದ್ರು, ಅಲ್ಲಿಗೆ ಬಂದಿದ್ದೀವಿ. ಅಲ್ಲಿ ತಿಂಡಿ, ಬೆಳಿಗ್ಗೆ ಎದ್ದು ತಿಂಡಿ ಎಲ್ಲ ಮಾಡಿ ಈಗ ಎಲ್ಲರೂ ನಾವು ಇಲ್ಲಿ ಹೊರಡೋದಕ್ಕೆ ಬಂದಿದ್ದೀವಿ. ದ ಮೂಮೆಂಟ್ ವೆನ್ ವೇದ ಬಿಕಮ್ಸ್ ನಾಗವಲ್ಲಿ. ಇಲ್ಲಿ ರೆಡಿ ಆಗ್ತಿದ್ದಾರೆ. ಅಕ್ಷಯ್, ನಮ್ಮ ಹುಡುಗ ಅಕ್ಷಯ್, ನಮ್ದು ಪಟಾಪಟ್ ಹುಡುಗರದೆಲ್ಲ 5 ನಿಮಿಷದಲ್ಲಿ ರೆಡಿಯಾಗಿ ಆಯಿತು. ನಮಗೆ ಮಿರರ್ ಬೇಕಾಗಿಲ್ಲ. ನಾವು ತುಂಬ ಚೆಂದ ಇದ್ದೇವೆ, ಅದಕ್ಕೆ ನಾವು ಮಿರರ್ ನೋಡುದಿಲ್ಲ. ಡಾಕ್ಟ್ರಾ? ಆಗ ಡಾಕ್ಟ್ರ್ ಹೇಳಿದ್ರಿ ಬೆಂಗಳೂರಲ್ಲಿ. ಎಲ್ಲಿ? ಮೆಜೆಸ್ಟಿಕ್ ಅಲ್ಲಿ. ಎಲ್ಲಿ? ಯಾವ ರೋಡು?
ನರಸಾಪುರದಲ್ಲಿ ನರಸಾಪುರ ಮೆಜೆಸ್ಟಿಕಲ್ಲಿ ಬರೋದಿಲ್ಲ, ನರಸಾಪುರ ಮೆಜೆಸ್ಟಿಕಲ್ಲಿ ಬರೋದಿಲ್ಲ. ಅದು ಕೋಲಾರದಲ್ಲಿ. ಅಲ್ಲಲ್ಲ, ನರಸಾಪುರ ಮೆಜೆಸ್ಟಿಕಲ್ಲಿ ಬರೋದಿಲ್ಲ. ಅದು ಬೆಂಗಳೂರಲ್ಲ. ಅದು ಬೆಂಗಳೂರಲ್ಲ, ಕೋಲಾರ. ಬೆಂಗಳೂರಲ್ಲಿ ಯಾವಾಗ ಬಂದದ್ದು? ನರಸಾಪುರ ಬೆಂಗಳೂರಲ್ಲಿ ಬರುದಿಲ್ಲಲ್ಲ, ಅದು ಕೋಲಾರದಲ್ಲಿ ಬರುದಲ್ಲ. ಹೌ ಟು ಹ್ಯಾಂಡಲ್ ದ ಸ್ಕ್ಯಾಮರ್ಸ್. ರೆಡಿ ಆಗಿಬಿಟ್ಟು ರಿಸೆಪ್ಷನ್ಗೆ ಹೊರಟಿದ್ದೀವಿ. ನಿಕೇಶ್ ಮತ್ತು ಅಕ್ಷಯ್ 2 ವೀಲರಲ್ಲಿ ಹೋದ್ರು, ವೇದಾನು 2 ವೀಲರಲ್ಲಿ ಹೋದ್ರು. ನಾನು, ಕಾರ್ತಿ ಆ್ಯಂಡ್ ಸುಷ್ಮಿತಾ ಈಗ ನೀವು ಮಕ್ಕಳನ್ನ ಏನ್ ಮಾಡ್ಬೇಕಂತ ಕೇಳಿದ್ರೆ ಸೊಂಟದಲ್ಲಿ ಕೂರಿಸ್ಕೊಂಡು ಡ್ಯಾನ್ಸ್ ಮಾಡಬೇಕು. ಹೋಗಿ ಒಂದೆರಡು ಕೆಳಗೆ ಬಿದ್ರೆ ಔಟ್ ಆಗ್ತಾರೆ. ಎಸ್, ಹೋಗಿ ಮ್ಯೂಸಿಕ್. Congratulations and jubilations. I want the world to know I'm happy as can be. Got me into the fish bagel and all you little give me. ಇಲ್ಲಿ ಫಂಕ್ಷನ್ ಆಗ್ತಾ ಉಂಟು, ಆದರೆ ಇಲ್ಲಿ ಹೊರಗಡೆ ನೋಡಿ ಎಷ್ಟು ದೊಡ್ಡ ಹೆಜ್ಜೆನು. ಫಸ್ಟಿಗೆ ಇವಾಗ ಊಟಕ್ಕೆ ಬಂದಿದ್ದೇವೆ, ಆಮೇಲೆ ಫಿಶ್ಗೆ ಹೋಗುವ ಅಂತ. ಸಿಂಪುನೇ ಊಟ ಎಲ್ಲ ಆಯಿತು. ಇವಾಗ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ನಿಕೇಶ್ನ 3rd ರೌಂಡು, PLDನ 2nd ರೌಂಡು. ಇನ್ನೊಂದು ಸಲ ಹಾಕೊಂಡು ಬಂದರು ಇವರು. ಒಂಚೆ ಪನ್ಪನೆ 4,000 ಅಂತೆ, ಒಂಚೆ ಪನ್ಪನೆ 4,000 ಅಂತೆ.
ನೀನವರ ಕುಲ್ಲಿ Bye bye. We got lift. ಆಫ್ಟರ್ ವೇಟಿಂಗ್ ಸೋ ಮೆನಿ. ಎಷ್ಟು ದೊಡ್ಡ ಹೆಜ್ಜೆಯನ್ನು ಗೂಡು ನೋಡಿ. ಅದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲೆಲ್ಲ ಎತ್ತರದಲ್ಲಿ ಕಟ್ಟಿರುತ್ತೆ, ಬಟ್ ನಾವು ಹತ್ತಿರದಿಂದ ನೋಡಿದ್ರೆ ಹೇಗಿರುತ್ತೆ ನೋಡಿ. ಇದು ಎಷ್ಟು ಹೆಜ್ಜೆ ಏನಿರುತ್ತೆ ಇದರಲ್ಲಿ. ವಿಶ್ ಮಾಡಿ ಎಲ್ಲ ಆಯಿತು. ಸೊ ನಾವು ಇವಾಗೆಲ್ಲ ಹೊರಡ್ತಾ ಇದ್ದೇವೆ. ವಿಶ್ ಮಾಡಿ ಆಯಿತು ನಮ್ಮದು. ಸ್ವಚ್ಛ ಭಾರತ್ ಅಭಿಯಾನ್ ಫಂಕ್ಷನ್ ಎಲ್ಲ ಮುಗಿತು, ಎಲ್ಲ ಊಟ ಮಾಡಿ ಇವಾಗೆಲ್ಲ ಹೊರಟಿವಿ ಫ್ರೆಂಡ್ಸ್ ಎಲ್ಲ. ಸೊ ನಾವಿವಾಗ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ.